ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್. ನಾವಿವತ್ತು ಹೊಸ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ನ ನಿಮ್ ಮುಂದೆ ತಂದಿದ್ದೀವಿ. ಸೊ ಮೀಟ್ ದ ಫೌಂಡರ್ ಆಫ್ ಧ್ವನೀಸ್. ಸೊ ಹಿಯರ್ ಇಸ್ ಭವಾನಿ ಹೆಮ್. ಹಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಿಮ್ಮ ಬ್ರ್ಯಾಂಡ್ ಧ್ವನಿ ಬಗ್ಗೆ, ಧ್ವನೀಸ್, ಸೊ ಈ ಹೆಸರು ಹಾಗೆ ನಿಮ್ಮ ಬ್ರ್ಯಾಂಡ್ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ಕಾರ, ನನ್ನ ಹೆಸರು ಭವಾನಿ ಅಂತ. ಸೊ ಪ್ರೊಫೆಷನಲಿ ನಾನೊಬ್ಬ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಚಿಕ್ಕ ವಯಸ್ಸಿನಿಂದ ಹಾಡುವಂತ ಒಂದು ಹವ್ಯಾಸ ಬೆಳೆಸ್ಕೊಂಡಿದ್ದರಿಂದ ನಾನು ವೋಕಲಿಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮ್ಯೂಸಿಕ್ ಟೀಚರ್ ಆಗಿ ಕೆಲವು ಸ್ಕೂಲ್ಗಳಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೂ ನನಗೆ ಪ್ರೈವೇಟ್ ಆಗಿ ನನ್ನ ಮಕ್ಕಳಿಗೆ ಕೆಲವರಿಗೆ ಸಂಗೀತವನ್ನು ಪಾಠ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಒಂದು ಪ್ಯಾಷನ್ ಇತ್ತು ನನಗೆ, ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು. ಸೊ ಆದ ಕಾರಣದಿಂದ ನಾನು ಈ ತರ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ಶುರು ಮಾಡಿದೆ. ಸೊ ಧ್ವನೀಸ್ ಅನ್ನೋದು ಬೇಸಿಕಲಿ ಅದರ ಅರ್ಥ ನೋಡಕ್ ಹೋದ್ರೆ ಅದು ಒಂದು ವಾಯ್ಸ್ ಅಂತ ಹೇಳ್ಬೋದು. ಸೊ ಒಂದು ಮನಸ್ಸಿನ ಮಾತನ್ನ ನಾವು ಅದನ್ನ ಓಪನ್ ಅಪ್ ಆಗಿ ಲೌಡ್ ಆಗಿ ಎಲ್ಲರಿಗೂ ಹೇಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಧ್ವನೀಸ್ ಅಂತ ನಾನು ಇದನ್ನ ಹೆಸರಿಟ್ಟಿರ್ತೀನಿ. ನಮ್ಮ ಮುಂದೆ ಇಲ್ಲಿ ಸುಮಾರು ಪ್ರಾಡಕ್ಟ್ಸ್ ಡಿಸ್ಪ್ಲೇ ಆಗಿದೆ. ಎವ್ರಿಥಿಂಗ್ ಫ್ರಮ್ ದ ಬ್ರ್ಯಾಂಡ್ ಆಫ್ ಧ್ವನೀಸ್. ಸೊ ವಾಟ್ ಇಸ್ ದಿಸ್ ಮ್ಯಾಮ್? ಹೇರ್ ಕೇರ್, ಸೊ ಹೇರ್ ಆಯಿಲ್, ರೈಟ್? ಎಸ್, ದಟ್ ಇಸ್ ಹೇರ್ ಆಯಿಲ್. ಹೇರ್ ಆಯಿಲ್ ಅಂಡ್ ದಿಸ್ ಇಸ್ ದ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ಸ್ ಎರಡು ಇದ್ರಲ್ಲಿದೆ. ಸೊ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಧ್ವನೀಸ್ ಬೇಸಿಕಲಿ ಸ್ಟಾರ್ಟ್ ಆಗಿದ್ದು ಒಂದು ಹೇರ್ ಕೇರ್ ಪ್ರಾಡಕ್ಟ್ ಇಂದ. ಸೊ ಹೇರ್ ಕೇರ್ ಆಗಿರ್ಲಿ, ಸ್ಕಿನ್ ಕೇರ್ ಆಗಿರ್ಲಿ, ಮತ್ತು ಕಾಸ್ಮೆಟಿಕ್ಸ್ ಅಂತಂದ್ರೆ ವಿ ಹ್ಯಾವ್ ಕಾಜಲ್ ಇದೆ ನಮ್ಮಲ್ಲಿ. ಸೊ ಈ ಮೂರು ಪ್ರಾಡಕ್ಟ್ ಗಳನ್ನ ಬೇಸ್ ಮಾಡಿ ನಾವು ಧ್ವನೀಸ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಮ್ಯಾಮ್, ನಿಮ್ಮ ಹೇರ್ ಆಯಿಲ್ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ಎಸ್ ಶ್ಯೂರ್ ಮ್ಯಾಮ್. ಸೊ ಹೇರ್ ಆಯಿಲ್ ಅಂತಂದ್ರೆ ನಮ್ಗೆ ಈ 3 ರೀತಿಯಲ್ಲಿ ಬರುತ್ತೆ. ಒಂದು 1 ಲೀಟರ್ ಬಾಟಲ್, ಇನ್ನೊಂದು 1/2 ಲೀಟರ್, ಇನ್ನೊಂದು 250 ml. ಓಕೆ. ಸೊ ಇದು ಬೇಸಿಕಲಿ ಇದನ್ನ ನಾವು ಕೋಕೋನಟ್ ಆಯಿಲ್ ಇಂದ ಮಾಡ್ತೀವಿ. ಕೋಕೋನಟ್ ಆಯಿಲ್ ಮತ್ತೆ ಕ್ಯಾಸ್ಟರ್ ಆಯಿಲ್ ನ ಹಾಕಿರ್ತೀವಿ. ಸೊ ದೀಸ್ ಆರ್ ದ ಮೇನ್ ಬೇಸ್ ಆಯಿಲ್. ಸೊ ಇದರ ಜೊತೆಗೆ ನಾವು ಕರಿ ಲೀವ್ಸ್ ಆಗಿರ್ಬೋದು, ಆಮ್ಲಾ ಆಗಿರ್ಬೋದು, ಹೆನ್ನಾ ಪೌಡರ್, ಮತ್ತೆ ಆನಿಯನ್ ಎಕ್ಸ್ಟ್ರಾಕ್ಟ್, ಅಲೋವೆರಾ, ಮತ್ತೆ ಫ್ಲಾಕ್ಸ್ ಸೀಡ್ಸ್, ಕಲೋಂಜಿ, ಈ ತರ ಸುಮಾರು 28 ಗಿಡಮೂಲಿಕೆಗಳನ್ನ ನಾವು ಹಾಕ್ತಿವಿ. ಕೆಲವು ಗಿಡಮೂಲಿಕೆಗಳನ್ನ ನಾವು ಸ್ವಯಂ ನಮ್ಮ ಜಾಗದಲ್ಲಿ ಬೆಳೆದು ಅದನ್ನ ತಂದು ಹಾಕ್ತಿವಿ. ಸೊ ಇವಾಗ ನಿಮ್ಗೆ ಈ 3 ರೀತಿಯಲ್ಲಿ ಅಥವಾ ಈ 3 ಕ್ವಾಂಟಿಟಿಯಲ್ಲಿ ನಮ್ಗೆ ಸಿಗತ್ತೆ. ಇದು ಸೊ ಇದ್ರದ್ದು ಪ್ರೈಸಿಂಗ್ ತಿಳಿಸ್ಕೊಡ್ಬೋದಾಗೆ ನೀವು? ಎಸ್. ಸೊ 250 ml ನಿಮ್ಗೆ 350 rupees ಆಗುತ್ತೆ. ಓಕೆ. ಸೊ 500 ml ನಿಮ್ಗೆ 600 rupees ಆಗುತ್ತೆ. ಓಕೆ. ಸೊ ದಿಸ್ ಇಸ್ 1 ಲೀಟರ್. ಸೊ ನಿಮ್ಗೆ 1200 ಗೆ ಬರುತ್ತೆ. ಆಸಮ್. ಸೊ ನಮ್ಮ ಹೇರ್ ಕೇರ್ ನಲ್ಲಿ ಸೆಕೆಂಡ್ ಪ್ರಾಡಕ್ಟ್ ಅಂತ ಬಂತಂದ್ರೆ ಅದು ಹೇರ್ ಪ್ಯಾಕ್ ಆಗಿರುತ್ತೆ. ಸೊ ಹೇರ್ ಆಯಿಲಿಂಗ್ ನಂತರ ನಾವು ಇದನ್ನ ಹೇರ್ ಪ್ಯಾಕ್ ನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ನವಾಂಶ ಅಂತ ಒಂದು ಹೆಸರು ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ, ಇದರಲ್ಲಿ ಸುಮಾರು 9 ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿದೀವಿ. ಸೊ ಈ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಏನ್ ಮಾಡುತ್ತೆ, ನಿಮ್ಮ ಸ್ಕ್ಯಾಲ್ಪ್ ನ ಡ್ರೈನೆಸ್ ನ ತೆಗೆಯುತ್ತೆ, ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಆಗುವಂತಹ ಇಚಿಂಗ್ನೆಸ್ ನ ತೆಗೆಯುತ್ತೆ, ಹಾಗೂ ನಿಮ್ಮ ಡ್ಯಾಂಡ್ರಫ್ ನ ರಿಮೂವ್ ಮಾಡುತ್ತೆ. ಎಸ್, ನಮ್ಮ ಹೇರ್ ಕೇರಿನಲ್ಲಿ ಇದು 3ನೇ ಪ್ರಾಡಕ್ಟ್ ಆಗಿ ಬರುತ್ತೆ. ಕೇಶ ಶುದ್ಧಿ ಮಿಶ್ರಣಂ. ಇದು ಇಟ್ ಇಸ್ ಅ ಸಬ್ಸ್ಟಿಟ್ಯೂಟ್ ಆಫ್ ಶಾಂಪೂ. ಸೊ ಇದು ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರೋದ್ರಿಂದ, ಶಾಂಪೂ ಅಂತಂದ್ರೆ ನಾವು ಸಣ್ಣ ಪ್ರಮಾಣದಲ್ಲಾದ್ರೂ ಪ್ರಿಸರ್ವೇಟಿವ್ ನ ಹಾಕ್ಬೇಕಾಗತ್ತೆ. ಸೊ ಅದೊಂದು ಕಾರಣದಿಂದ ನಾವು ಶೀಗೆಕಾಯಿನ ಬಳಸಿ, ಇನ್ನು ಕೆಲವು ಪ್ರಾಡಕ್ಟ್ಸ್, ಶೀಗೆಕಾಯಿ ಆಗಿರ್ಬೋದು, ರೀತಾ ಆಗಿರ್ಬೋದು, ನೀಮ್ ಲೀವ್ಸ್ ಆಗಿರ್ಬೋದು, ಇದನ್ನೆಲ್ಲ ಬಳಸಿ ನಾವು ಒಂದು ಹೇರ್ ವಾಶ್ ನ ನಾವು ತಯಾರು ಮಾಡಿದೀವಿ. ಸೊ ಜನರಲಿ ಇದನ್ನ 2 ಸತಿ ಹಾಕಿ ವಾಶ್ ಮಾಡೋದ್ರಿಂದ ನಿಮ್ಗೆ ಆ ಲ್ಯಾದರ್ನೆಸ್ ಅಥವಾ ನಿಮ್ಮ ನೊರೆ ಏನ್ ಸಿಗ್ಬೇಕು ಅದು ನಮ್ಗೆ ಕಂಡೀಷನಿಂಗ್ ಕೂಡ ಆಗುತ್ತೆ. ಸೊ ಫಸ್ಟ್ ಟೈಮ್ ನೀವು 1 ಕಪ್ ಅಲ್ಲಿ ನಿಮ್ಗೆ ಎಷ್ಟ್ ಬೇಕು, 2 ರಿಂದ 3 ಸ್ಪೂನ್ ತಗೊಂಡು ಅದಕ್ಕೆ ಸಣ್ಣದಾಗಿ ನೀರ್ ತುಂಬಾ ಹಾಕೊಳ್ದೆ ಸ್ವಲ್ಪ ಥಿಕ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಥಿಕ್ ಪೇಸ್ಟ್ ಮಾಡ್ಕೊಂಡು ನಿಮ್ಗೆ ಒಂದು ವಾಶ್ ಮಾಡಿದ ನಂತರ, ಕಂಪ್ಲೀಟ್ ವಾಶ್ ಆದ್ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೊಂದ್ಸತಿ ವಾಶ್ ಮಾಡಿದ್ರೆ ನಿಮ್ಗೆ ಆ ನೊರೆ ಒಂದು ಸಿಗುತ್ತೆ. ಇದು ಕೂಡ 100 ಗ್ರಾಮ್ ಅಲ್ಲ? ಎಸ್, ಇದು ಕೂಡ 100 ಗ್ರಾಮ್ಸ್ ಅಲ್ಲಿ ಲಭ್ಯ. ಸೊ ಎಷ್ಟು ಪ್ರೈಸಿಂಗ್ ಅಲ್ಲಿ ಇದೆ? ದಿಸ್ ಇಸ್ 150 rupees. ಓಕೆ. ಸೊ ಈ ಒಂದು 100 ಗ್ರಾಮ್ ಪ್ಯಾಕೆಟ್ ತಗೊಂಡ್ರೆ ಎಷ್ಟು ದಿನ ಅವ್ರು ಉಪಯೋಗಿಸಬಹುದು? ಸೊ ಇದು ನಿಮ್ಮ ಹೇರ್ ಲೆಂತ್ ಗೆ ನೀವು ಎಷ್ಟು ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಅಟ್ ಲೀಸ್ಟ್ ಮಿನಿಮಮ್ 4 ವಾಶಸ್ ನಿಮ್ಗೆ ಇದರಲ್ಲಿ ಸಿಗತ್ತೆ. ನೈಸ್, ವೆರಿ ನೈಸ್. ಸೊ ಮೊದಲನೇ ಪ್ರಾಡಕ್ಟ್ ಸ್ಕಿನ್ ಕೇರ್ ನಲ್ಲಿ ಧ್ವನೀಸ್ ದಿನಚರ್ಯ ನಿತ್ಯ ಅಭ್ಯಂಗ ತೈಲ ಅಂತ. ಸೊ ಪ್ರತಿನಿತ್ಯ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ. ಸೊ ಇದ್ರ ಟ್ರಯಲ್ ಮಾಡೋಣ. ಎಸ್, ಪ್ರತಿನಿತ್ಯ ಕಷ್ಟ ಅನ್ನೋರು ಇದನ್ನ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಈ ತರ ಫ್ಯೂ ಡ್ರಾಪ್ಸ್ ಆಫ್ ಆಯಿಲ್ ತಗೊಂಡು, ನೀವು ಒಂದು ಬಟ್ಲಲ್ಲಿ ಇದನ್ನ ತಗೊಂಡು ಉಗುರು ಬೆಚ್ಚಗೆ ಮಾಡ್ಕೊಂಡು ಬಿಸಿಯಾದಂತಹ ಒಂದು ತೈಲವನ್ನ ನೀವು ಇಡೀ ಬಾಡಿಗೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಟ್ಯಾನ್ ಆಗಿರ್ಬೋದು, ಕೆಲವು ಕಲೆಗಳು ಮಾರ್ಕ್ಸ್ ತುಂಬಾ ನಿಂತು ಬಿಟ್ಟಿರತ್ತೆ, ಸಣ್ಣ ವಯಸ್ಸಿನ ಮಾರ್ಕ್ಸ್, ಅದೆಲ್ಲ ಬೇಗ ಹೋಗುತ್ತೆ. ಪ್ಲಸ್
ಸ್ಕಿನ್ ಒಡೆಯಲ್ಲ, ತುಂಬಾ ಚೆನ್ನಾಗಿ ಮಾಯಿಶ್ಚರ್ ಆಗಿ ತುಂಬಾ ಸಾಫ್ಟ್ ಆಗಿರುತ್ತೆ. ಪ್ಲಸ್ ಲೈಟ್ ವೇಟ್ ಇರೋದ್ರಿಂದ ನಿಮ್ಗೆ ಸ್ಕಿನ್ ಮೇಲೆ ಇದಿರೋದ್ರಿಂದ ಏನು ಹಾರ್ಮ್ ಆಗಲ್ಲ. ಈಗ ಮನೆಯಲ್ಲಿ ಕೆಲಸ ಮಾಡೋರು ಬೆಳಗಿನ ಹೊತ್ತು ಹೆಣ್ಮಕ್ಳು ಬೆಳಗ್ಗೆ ಎದ್ದು ಒಂದ್ ರೌಂಡ್ ಹಚ್ಕೊಂಡು ಅವ್ರು ಇಡೀ ದಿನ ಕೆಲಸ ಮಾಡಿ ನೆಕ್ಸ್ಟ್ ಒಂದ್ 8-9 ಗಂಟೆ ಅವರು ಮಾಯಿಶ್ಚರೈಸರ್ ಸ್ನಾನ ಮಾಡೋ ಹೊತ್ತಿಗೆ ಆಗಿದೆ. ಗ್ಲಾಸಿ ಫಿನಿಶ್ ಕೂಡ ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ಎಸ್ ಲೈಟ್ ವೇಟ್ ಇದೆ. ಸೊ ಅಂಡ್ ನಾನ್ ಸ್ಟಿಕ್ಕಿ ಕೂಡ ಬರುತ್ತೆ, ತೀರಾ ಸ್ಟಿಕ್. ಸೊ ಇದು ಸ್ಕಿನ್ ಕೇರ್ ನ ಸೆಕೆಂಡ್ ಪ್ರಾಡಕ್ಟ್ ಅಲ್ಲ? ಎಸ್ ಮ್ಯಾಮ್, ಶ್ಯೂರ್. ಸೊ ನಮ್ಮ ಸ್ಕಿನ್ ಕೇರ್ ಅಂತ ಬಂದಾಗ ಮೊದಲನೇದು ಅಭ್ಯಂಗ ಆಗಿದೆ. ನಂತರ ನಾವು ಇದನ್ನ ಪ್ರತಿನಿತ್ಯ ಸ್ನಾನಕ್ಕೆ ಯೂಸ್ ಮಾಡುವಂತಹ ಚೂರ್ಣ ಆಗಿರುತ್ತೆ. ಓಕೆ. ಸೊ ನಮ್ಮ ಹಿರಿಕರು ಯೂಸ್ ಮಾಡ್ತಿದ್ದಂತಹ ಕೆಲವು ಪ್ರಾಡಕ್ಟ್ಸ್ ಆಗಿರ್ಬೋದು, ಅವರು ಮುಂಚೆ ಏನು ಸೋಪ್ಗಳನ್ನ ಕಮ್ಮಿ ಉಪಯೋಗಿಸ್ತಾ ಇದ್ರು. ಸೊ ಕೆಮಿಕಲ್ಸ್ ಇದ್ದಿದ್ದ ಕಾರಣ ಅವರು ಈ ತರ ಮನೆಯಲ್ಲೇ ಕಡಲೆ ಹಿಟ್ಟಾಗಿರ್ಲಿ, ನೀಮ್ ಪೌಡರ್ ಆಗಿರ್ಲಿ, ಸೊ ಕೆಲವು ಬೇರೆ ಧಾನ್ಯಗಳನ್ನ ಯೂಸ್ ಮಾಡಿ ಮಕ್ಕಳಿಂದ ದೊಡ್ಡವರವರೆಗೂ ಇದನ್ನ ಉಪಯೋಗಿಸ್ತಾ ಬಂದಿದ್ರು. ಓಕೆ. ಸೊ ಅದೇ ಒಂದು ಸಂಪ್ರದಾಯದಿಂದ ನಾವಿದನ್ನ ನಮ್ಮ ಒಂದು ಪ್ರಾಡಕ್ಟ್ ಅಲ್ಲಿ ಲಾಂಚ್ ಮಾಡಿದೀವಿ. ವೆರಿ ನೈಸ್. ಸೊ ಇದು ಎಷ್ಟು ಬರುತ್ತೆ? 100 ಗ್ರಾಮ್. ಇದು 100 ಗ್ರಾಮ್ಸ್ ಬರುತ್ತೆ. ಎಸ್ ಮ್ಯಾಮ್, ಇಟ್ ಇಸ್ 150 rupees ವೆರಿ ಪರ್ ಪ್ಯಾಕ್. ಸೊ ಪ್ರತಿನಿತ್ಯ ನೀವು ಸ್ನಾನ ಮಾಡ್ಬೇಕಾದ್ರೆ 1-2 ರಿಂದ 3 ಚಮಚ ಇದನ್ನ ಹಾಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಅಥವಾ ಹಾಲನ್ನ ಹಾಕೊಂಡು ನೀವು ಇಡೀ ಮೈಗೆ ಹಚ್ಚಿ ಇದನ್ನ ಸೋಪಿನ ಬದಲಾಗಿ ಇದನ್ನ ಸಬ್ಸ್ಟಿಟ್ಯೂಟ್ ಟು ಸೋಪ್. ಸೊ ನಾವು ಧ್ವನೀಸ್ ರವರ ನಿತ್ಯ ಸ್ನಾನ ಚೂರ್ಣ 2 ಸ್ಪೂನ್ಸ್ ತಗೊಂಡಿದೀವಿ. ಅದಕ್ಕೆ ಒಂಚೂರು ಹಾಲ್ನ ಹಾಕಿ ಕಲಸಿದೀವಿ. ಸೊ ಇದನ್ನ ನಿಮ್ಮ ಟ್ಯಾನ್ ಪೋರ್ಷನ್ ಮೇಲೆ ಹಾಕಿ, ಇದರ್ ನಿಮ್ಮ ಕೈ ಸಹಾಯದಿಂದ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಇಫ್ ಯು ಹ್ಯಾವ್ ಅ ಬ್ರಷ್, ಇದನ್ನ ನಿಮ್ಮ ಟ್ಯಾನ್ ಪೋರ್ಷನ್ ಮೇಲೆ ಹಾಕೋಬೇಕಾಗತ್ತೆ. ಇದು ಆರಕ್ಕೆ ಬಿಡ್ಬೇಕಲ್ಲ? ಎಸ್, 15 ರಿಂದ 20 ನಿಮಿಷ ಬಿಡ್ಬೇಕಾಗತ್ತೆ. ಓಕೆ. ಸೊ ಇದನ್ನ ನಿಮ್ಮ ಫೇಸ್ ಪ್ಯಾಕ್ ಆಗು ನೀವು ಉಪಯೋಗಿಸ್ಕೋಬಹುದು ಇದನ್ನ. ವೆರಿ ನೈಸ್. ಎಸ್, ಫೇಸ್ ಪ್ಯಾಕ್ ಆಗಿರ್ಬೋದು. ನಿಮ್ಮ ಕುತ್ತಿಗೆ ಪಾರ್ಟ್ ತುಂಬಾ ಕಪ್ಪಾಗಿರತ್ತಲ್ವಾ, ಸೊ ಆ ಪಾರ್ಟಿಗೆ ನೀವು ಅಟ್ಲೀಸ್ಟ್ ವಾರದಲ್ಲಿ 1-2-3 ಸತಿ ಉಪಯೋಗಿಸೋದ್ರಿಂದ, ಎವ್ರಿ ಆಲ್ಟರ್ನೇಟಿವ್ ಡೇಸ್ ಟ್ರೈ ಮಾಡೋದ್ರಿಂದ ನಿಮ್ಗೆ ಆದಷ್ಟು ಬೇಗ ನಿಮ್ಗೆ ಆ ಕಪ್ಪು ಕಲೆಗಳು ಕಮ್ಮಿ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ಓಕೆ. ಧ್ವನೀಸ್ ನ ಕಾಸ್ಮೆಟಿಕ್ಸ್ ಅಂತ ಬಂದಾಗ ವಿ ಹ್ಯಾವ್ ದಿ ಬೆಸ್ಟ್ ಒನ್ ಅಂಡ್ ಓನ್ಲಿ ಒನ್ ಪ್ರಾಡಕ್ಟ್, ದಟ್ ಇಸ್ ಧ್ವನೀಸ್ ಕಾಜಲ್. ವೆರಿ ನೈಸ್. ಎಸ್. ಸೊ ಇದು ಕೂಡ ಹೋಮ್ ಮೇಡ್ ಅಲ್ಲ? ಎಸ್, ಇದು ಕೂಡ ಹೋಮ್ ಮೇಡು. ಸೊ ಇದನ್ನ ಫಸ್ಟ್ ಬೇಸಿಕಲಿ ನಾವು ಒಂದು ಹೂವಿನ ಒಂದು ರಸದಿಂದ ಮಾಡ್ತೀವಿ. ನಂದಿ ಬಟ್ಟಲು ಅಂತ ಒಂದು ಹೂ ಬರುತ್ತೆ. ಸೊ ಆ ಹೂವಿನ ರಸ ತಗೊಂಡು ಆ ರಸದಿಂದ ಕಪ್ಪು ಮಾಡಿ ಇದಕ್ಕೆ ತುಪ್ಪ ಬೆರೆಸಿ ನಾವು ಈ ಒಂದು ಮಿಶ್ರಣವನ್ನ ಮಾಡ್ತೀವಿ. ಶೆಲ್ಫ್ ಲೈಫ್ ಏನಿದೆ? ಇದ್ರದ್ದು ಶೆಲ್ಫ್ ಲೈಫ್ ಮಿನಿಮಮ್ 8 to 10 months ಬರುತ್ತೆ, ಏನು ಯೋಚನೆ ಇಲ್ಲ. ಇದು ಸಣ್ಣ ಮಕ್ಕಳಿಗೆ ಕೂಡ ಉಪಯೋಗಿಸ್ತಾರೆ. ಸೊ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಇದನ್ನ ನಾವು ಉಪಯೋಗಿಸಬಹುದು. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ. ಮಕ್ಕಳಿಗೆ ಕಣ್ಣು ಸ್ವಲ್ಪ ತಂಪಾಗಿರುತ್ತೆ, ಹಾಗೂ ಈ ಕಣ್ಕಪ್ಪು ತುಂಬಾ ಡಾರ್ಕ್ ಆಗಿ ಕೂಡ ಬರೋದ್ರಿಂದ ತುಂಬಾ ಮಕ್ಕಳಿಗೆ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಎಸ್. ಸೊ ಕೈಯಲ್ಲಿ ಹೀಗೆ ತಗೊಂಡು ಕಣ್ಣಿನ ಒಂದು ಲೈನಿಗೆ ಹಾಕೋದ್ರಿಂದ ತುಂಬಾ ಈಸಿಯಾಗಿ ಗ್ಲೈಡ್ ಆಗತ್ತೆ. ತುಂಬಾ ಸಾಫ್ಟ್ ಆಗಿ ಕೂಡ ಇದೆ. ಇದು ಮಕ್ಕಳಿಗೂ ಕೂಡ ಹೆವಿ ಅಂತ ಅನ್ಸಲ್ಲ. ಸೊ ಗ್ಲಾಸಿ ಫಿನಿಶ್ ಬರ್ತಾ ಇದೆ. ಹೌದು. ಲಾಂಗ್ ಸ್ಟೇ ಕೂಡ ಇರುತ್ತೆ. ವೆರಿ ಮಕ್ಕಳಿಗೆ ದೃಷ್ಟಿ ಬೊಟ್ಟಿಂದ ಹಿಡಿದು ಕಣ್ಣಿಗೆ ಹಚ್ಚುವ, ಸೊ ಮಕ್ಕಳು ಕೂಡ ಇಟ್ ಇಸ್ ವೆರಿ ಸೇಫ್ ಟು ಯೂಸ್ ಅಂತ ಹೇಳ್ಬೋದು. ಹೌದು. ಸೂಪರ್. ಸೊ ಹೇರ್ ಕೇರ್ ಅಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಹೊರತು ಬೇರೆ ಇನ್ನೇನಾದ್ರೂ ಪ್ರಾಡಕ್ಟ್ಸ್ ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ? ಎಸ್ ಮ್ಯಾಮ್. ಸೊ ಇದನ್ನ ಬಿಟ್ಟು ನಮ್ಮಲ್ಲಿ ಸಿಲ್ಕ್ ಥ್ರೆಡ್ ಜ್ಯುವೆಲರೀಸ್ ನ ಮಾಡ್ತೀವಿ ಮತ್ತು ಸೆಂಟೆಡ್ ಕ್ಯಾಂಡಲ್ಸ್ ನ ಮಾಡ್ತೀವಿ. ಸೊ ಇದು ಜನರಲಿ ಗಿಫ್ಟಿಂಗ್ ಪರ್ಪಸ್ಗೋಸ್ಕರ ನಾವು ಕಾರ್ಪೊರೇಟ್ ಗಿಫ್ಟಿಂಗ್ ಆಗಿರ್ಬೋದು ಅಥವಾ ಹಬ್ಬ ಹರಿದಿನಗಳಲ್ಲಿ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಬಳೆ ಕೊಡೋದಾಗಿರ್ಬೋದು, ಜುಮ್ಕಿ ಕೊಡೋದಾಗು, ಈ ಒಂದು ಏನು ಪ್ರಾಡಕ್ಟ್ಸ್ ನ ಕೂಡ ನಾವು ಮಾಡ್ತೀವಿ. ಸೊ ರಿಟರ್ನ್ ಗಿಫ್ಟ್ಗೂ ಬೇಕಿದ್ರೆ ಯಾರಾದ್ರೂ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಔಟ್ ಟು ಧ್ವನೀಸ್. ಸೊ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ತುಂಬಾ ಒಳ್ಳೆ ಮಾಹಿತಿ ಸಿಕ್ತು. ಬಟ್ ಈಗ ಹೇಗೆ ರೀಚ್ ಔಟ್ ಆಗ್ಬೇಕು, ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ, ಸೊ ಹೌ ಇಸ್ ಇಟ್ ಅಬೌಟ್ ಡೆಲಿವರಿ ಅಂತ ಕೇಳ್ಕೊಳ್ಳೋಣ. ಸೊ ಮ್ಯಾಮ್, ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ ಅಂಡ್ ಇದನ್ನ ನೀವು ಹೇಗೆ ಕಳಿಸ್ಕೊಡ್ತೀರಾ? ಎಸ್. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಗೆ ನಮ್ಮ ಧ್ವನೀಸ್
ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. Instagram ಸೊ page. ಇನ್ಸ್ಟಾಗ್ರಾಮ್ ಪೇಜ್ ಜೊತೆಗೆ ನನ್ನ ಫೋನ್ ನಂಬರ್ ಕೂಡ ನಾನು ನಿಮ್ಗೆ ಶ್ಯೂರ್, ಡೆಫಿನೆಟ್ಲಿ. ಶೇರ್ ಮಾಡ್ತೀನಿ. ಸೊ ನಮಗೆ ಫೋನ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಚ್ ಔಟ್ ಆಗ್ಬೋದು. ಸೊ ಆರ್ಡರ್ ಪ್ಲೇಸ್ ಮಾಡಿದ ವಿತಿನ್ 2 days ಅಲ್ಲಿ ನಾವು ನಿಮ್ಗೆ ಆರ್ಡರ್ ನ ಡಿಸ್ಪ್ಯಾಚ್ ಮಾಡ್ತೀವಿ. ಸೊ ಇದರ್ ಪೋರ್ಟರ್ ಹತ್ತಿರದ ಲೊಕೇಶನ್ಸ್ ಆಗಿದ್ರೆ ನಾವು ಪೋರ್ಟರ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಕೊರಿಯರ್ ಸರ್ವಿಸ್ ಇಂದ ಕೊರಿಯರ್ ಮಾಡ್ತೀವಿ. ಸೊ ನಮ್ಮಲ್ಲಿ ಇವಾಗ ಇಂಟರ್ ಸ್ಟೇಟ್ ಕೊರಿಯರ್ ಪರ್ಚೇಸ್ ಕೂಡ ಆಗಿದೆ, Right. ಇಂಟರ್ ನ್ಯಾಷನಲ್ ಪರ್ಚೇಸ್ ಕೂಡ ಆಗಿದೆ. ಆಗಿದೆ. ವೆರಿ Yes, ನೈಸ್, ಸೂಪರ್. ಸೊ ನೋಡಿದ್ರಲ್ಲ ಧ್ವನೀಸ್ ಸ್ಕಿನ್ ಕೇರ್ ಅಂಡ್ ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ. ಹಾಗೆ ಅವ್ರ ಹತ್ರ ರಿಟರ್ನ್ ಗಿಫ್ಟ್ಸ್ ಕೂಡ ಇದೆ, ಯಾರಿಗಾದ್ರೂ ಬೇಕಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಔಟ್ ಟು ದೆಮ್. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ಚಾನೆಲ್ ಕರ್ನಾಟಕ ಫೈಂಡಿಂಗ್ಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಬೇರೆ ಬಿಸ್ನೆಸ್ ಬಗ್ಗೆ ನಾವು ಮಾತಾಡ್ತಾ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ. ಐ ಆಮ್ ಜ್ಯೋತಿ ಸಚಿನ್. ನಾನು ಧ್ವನೀಸ್ ಅವರ ಎಲ್ಲ ಪ್ರಾಡಕ್ಟ್ಸ್ ರೇಂಜ್ನು ಯೂಸ್ ಮಾಡಿದ್ದೀನಿ. ಅವರ ಎಲ್ಲ ಪ್ರಾಡಕ್ಟ್ಸು 100% ನ್ಯಾಚುರಲ್ ಆ್ಯಂಡ್ ಕೆಮಿಕಲ್ ಫ್ರೀ. ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸು, ಕೆಮಿಕಲ್ ಕಲರ್ಸು ಯಾವುದು ಯೂಸ್ ಮಾಡಿದಿರ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇವೆಲ್ಲವೂ. ನಾನು ಅವರ ಎಲ್ಲ ರೇಂಜ್ ಆಫ್ ಪ್ರಾಡಕ್ಟ್ಸ್ನು ಯೂಸ್ ಮಾಡಿದ್ದೀನಿ. ಅವರ ಹೇರ್ ಕೇರ್ ಪ್ರಾಡಕ್ಟ್ಸು, ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಅವ್ರ ಕಾಜಲ್ಲು, ಅಷ್ಟೇ ಅಲ್ದಿರ ಅವರು ಕಸ್ಟಮೈಸ್ಡ್ ಗಿಫ್ಟ್ಸ್ ಕೂಡ ಮಾಡಿಕೊಡ್ತಾರೆ. ಫೇವ್ರೇಟ್ ಪ್ರಾಡಕ್ಟ್ಸ್ ಬಂದು ಅವರ ಅಭ್ಯಂಗ್ ಆಯಿಲು, ಬಾತ್ ಪೌಡರು, ಹೇರ್ ಆಯಿಲು ಮತ್ತು ಹೇರ್ ಪ್ಯಾಕು. ನಾನು ಹೈಲಿ ಎಲ್ರಿಗೂ ಇದನ್ನ ರೆಕಮೆಂಡ್ ಮಾಡ್ತೀನಿ. ಅಷ್ಟೇ ಅಲ್ಲ, ಕಾಜಲ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲಾ ಪ್ರಾಡಕ್ಟ್ಸು ನೀವು ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು. ನಾನು ಈ ಪ್ರಾಡಕ್ಟ್ಸ್ನ ಎಲ್ರಿಗೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಅ ವೆರಿ ಗ್ರೇಟ್ ಇನಿಷಿಯೇಟಿವ್ ಫ್ರಮ್ ಭವಾನಿ ಆ್ಯಂಡ್ ಟೀಮ್. ಸೊ ಕೀಪ್ ರಾಕಿಂಗ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಯೂಸ್ ಮಾಡಿದಾಗಿನಿಂದ ನನ್ನ ಹೇರ್ ಫಾಲ್ಸ್ ಕಡಿಮೆ ಆಗಿದೆ, ಫ್ರಿಝಿ ಹೇರ್ಸ್ ಕಂಟ್ರೋಲ್ ಆಗಿದೆ, ಮತ್ತು ನನಗೆ ಬೇಬಿ ಹೇರ್ಸ್ ಕೂಡ ಗ್ರೋ ಆಗ್ತಾ ಇದೆ. ಆ್ಯಂಡ್ ನಾನು ಇದನ್ನು ನನ್ನ ಫ್ಯಾಮಿಲಿಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. I wanted to share my experience with Dwani Kajal. I used Dwani Kajal on my 15-month-old daughter. It was gentle, easy to apply, and she did not have any discomfort or irritation. I had a very positive experience because the quality of the product was really good and it was easy to apply and use. I would recommend it to all the parents and others who would like to use it. Thank you. So one of my friend who suggested me Dwani's anti-dandruff hair oil. So honestly, I thought I'll give it a try. So after a couple of weeks maybe, what I've realized was there was less dandruff, no itchiness, and it was a very good experience actually. So what I realized after using it from 6 to 8 months now is I don't have dandruff, no itchy scalps anymore. And if anyone who's suffering from it, I highly recommend trying out Dwani's anti-dandruff hair oil once. Thank you.